ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಮನಸ್ಸೆಂಬ ಅದ್ಭುತ ಶಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಅಪ್ಪ ಬಸವಣ್ಣನವರ ವಚನ: ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಅಪ್ಪ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇದು ಪಿಂಡ ಜ್ಞಾನಸ್ಥಳದ ವಚನ. ಮನಸ್ಸು ಅಂತಕ್ಕಂಥದ್ದು ಒಂದು ಅದ್ಭುತವಾದ ಶಕ್ತಿ. ಮನಸ್ಸು ಹೇಗಿದೆ ಅಂತಲೇ ನಮಗೆ ಗೊತ್ತಿಲ್ಲ. ಅದು ಅದ್ಭುತವಾದ ಶಕ್ತಿ, ಪರಮಾತ್ಮನ ಕೊಟ್ಟಂತಹ ವರ. ಇದರಲ್ಲಿ ಆಲೋಚನೆಗಳು, ಭಾವನೆಗಳ ಮನೆಯಾಗಿದೆ. ಅದು ಎಲ್ಲದಕ್ಕೂ ನಮ್ಮೊಳಗೆ ಆಲೋಚನೆ ಬರೋದಕ್ಕೂ, ಭಾವನೆಗಳು ಬರುವುದಕ್ಕೂ ಯಾವುದು? ಮನಸ್ಸೇ ಕಾರಣ. ನೋಡುವ, ಕೇಳುವ, ರುಚಿಸುವ, ಸ್ಪರ್ಶಿಸುವ, ವಾಸನೆಯನ್ನು ಗ್ರಹಿಸುವ, ಹೀಗೆ ಎಲ್ಲ ಅನುಭವಕ್ಕೂ ಒಂದೇ ಕಾರಣ. ಮತ್ತು ಬುದ್ಧಿವಂತಿಕೆ, ಪ್ರೌಢ ವಿಚಾರ, ಕೆಲಸ ಕಾರ್ಯಗಳ ಚಿಂತನೆ, ಅನುಭವಕ್ಕೂ ಅದೇ ಕಾರಣ. ಆದ್ದರಿಂದ ಮನಸ್ಸು ಅಂತಕ್ಕಂಥದ್ದು ಹೇಗೆ ಅದರಲ್ಲಿ ನಾನಾ ರೀತಿಯ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಇದರಲ್ಲಿ ಸುಖ, ದುಃಖ, ನೋವು, ನಲಿವು, ದುಮ್ಮಾನಗಳು ಅನುಭವಿಸುವುದಕ್ಕೂ ಸಹ ಮನಸ್ಸೇ ಕಾರಣ ಆಗಿದೆ. ಒಂದು ಕ್ಷಣವೂ ಬಿಡದಂತೆ ಮನಸ್ಸು ನಿಲ್ಲೋದಿಲ್ಲ. ಅದು ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಬೃಹತ್ತಾದ ಆನೆ ಅದು ಪಳಗಿಸಬೇಕು ಅಂದರೆ ಏನು ಮಾಡ್ತಾನೆ? ಅಂಕುಶನ ತಗೊಂಡು ಆ ಆನೆಯನ್ನು ಪಳಗಿಸ್ತಾನೆ. ಆ ಆನೆಗೆ ಪಳಗಿಸುವಂತಹ ಅಂಕುಶ ಎಷ್ಟಿರುತ್ತಪ್ಪ ಅಂದರೆ ಚಿಕ್ಕದಾಗಿರುತ್ತೆ. ಆ ಒಂದು ಆನೆ ದೊಡ್ಡದಾದ ಆನೆ ಇರುತ್ತೆ. ಅದರ ಶಕ್ತಿಯು ಅಗಾಧವಾಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂಕುಶ ಕಿರಿದೆನ್ನಬಹುದು. ಕೇವಲ ಒಂದು ಸಣ್ಣ ಅಂಕುಶದಿಂದ ಅದನ್ನು ಪಳಗಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಗಿರಿಗನ ವಜ್ರ ಕಿರಿದೆನ್ನಬಹುದೇ. ಬೃಹತ್ತಾದ ಬೆಟ್ಟ, ಅದನ್ನು ಒಂದು ಸಣ್ಣ ವಜ್ರದಿಂದ ಅದನ್ನು ಬೀಳಿಸಬಹುದು. ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ. ಅಮಾವಾಸ್ಯೆ ಕತ್ತಲಿನಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿಟ್ಟಾಗ, ಒಂದು ದೀಪ ಹಚ್ಚಿದರೆ ಸಾಕು, ಅಲ್ಲಿ ಎಲ್ಲ ಕಾರ್ಗತ್ತಲೆಲ್ಲ ಕಳೆದು ಹೋಗಿ ಬೆಳಕಾಗುತ್ತದೆ. ಮರಹುಗನ ನಿಮ್ಮ ನೆನೆವು ಮನ ಕಿರಿದೆನ್ನಬಹುದೇ ಬಾರದಯ್ಯ. ಮನುಷ್ಯನಿಗೆ ಮರವು ಇದ್ದೇ ಇರುತ್ತೆ. ಮರವಿನಿಂದ ಅವನು ಪರಮಾತ್ಮನನ್ನು ಮರ್ತಿರ್ತಾನೆ. ಆವಾಗ ಹೌದು, ನಾನು ಪರಮಾತ್ಮನನ್ನು ಮರ್ತಿದ್ದೇನೆ, ನನಗೆ ಮರವಿನಿಂದ ಆಗಿದೆ ಅಂತಂದೇಳಿ ಸುಮ್ಮನೆ ಕುಂತರೆ ಆಗಲ್ಲ. ಅದಕ್ಕೆ ಏನಪ್ಪ ಅಂದರೆ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಅಂತಾರೆ.